ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 29ನೇ ಪ್ರಶ್ನೆ, ಶ್ರಮ ಮತ್ತು ನಿರುದ್ಯೋಗ ಎಂಬಂತಹ ಚಾಪ್ಟರ್ ಇಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಶ್ರಮದ ಲಕ್ಷಣಗಳನ್ನು ಪಟ್ಟಿ ಮಾಡಿರಿ. ಶ್ರಮದ ಲಕ್ಷಣಗಳು. ಶ್ರಮವನ್ನು ಶ್ರಮಿಕರಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅನ್ನುವುದು ಮೊಟ್ಟ ಮೊದಲ ಲಕ್ಷಣ. ಏನ, ಶ್ರಮಿಕರು ಇದ್ರೆ ಮಾತ್ರ ಶ್ರಮ, ಇಲ್ಲ ಅಂದ್ರೆ ಶ್ರಮ ಇಲ್ಲ. ಓಕೆ, ಶ್ರಮವನ್ನ ಸಂಗ್ರಹಿಸಲು ಸಾಧ್ಯವಿಲ್ಲ. ಈಗ ಒಂದು ದೈಹಿಕ ಶ್ರಮ ಅಥವಾ ಮಾನಸಿಕ ಶ್ರಮ ಇರ್ಬೋದು, ಅದನ್ನ ಸಂಗ್ರಹಣೆ ಮಾಡಿಡೋದಿಕ್ಕೆ ಸಾಧ್ಯನಾ? ಇಲ್ಲ. ಶ್ರಮದ ಪೂರೈಕೆಯು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗುತ್ತೆ ಮಕ್ಕಳೇ, ಒಂದೇ ರೀತಿಯಾಗಿ ಇರುವುದಿಲ್ಲ. ಓಕೆ, ಶ್ರಮದ ಸಾಮರ್ಥ್ಯದಲ್ಲಿ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವು ಇನ್ನೊಬ್ಬ ವ್ಯಕ್ತಿಯ ಸಾಮರ್ಥ್ಯಕ್ಕಿಂತ ಭಿನ್ನವಾಗಿರುತ್ತದೆ. ಹಾಗಾಗಿ ಶ್ರಮದ ಸಾಮರ್ಥ್ಯದಲ್ಲಿ ಭಿನ್ನತೆ ಇದೆ. ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ. ಶ್ರಮವು ಕಡಿಮೆ ಚಲನಾತ್ಮಕವಾಗಿದೆ. ಓಕೆನಾ, ಇದು ಚಲನಾತ್ಮಕವಾಗಿಲ್ಲ ಅಂತಂದ್ರೆ ಕಡಿಮೆ ಚಲನಾತ್ಮಕವಾಗಿ ಇರುತ್ತೆ. ಓಕೆ, ಇವು ಶ್ರಮದ ಲಕ್ಷಣಗಳು. ಥ್ಯಾಂಕ್ ಯು.